ನಮಸ್ಕಾರ ಸ್ನೇಹಿತರೆ. ಶೃಂಗೇರಿ ವಿಧಾನಸಭೆ ಕ್ಷೇತ್ರದಲ್ಲಿ ಮತ ಮರು ಎಣಿಕೆಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಈ ಮೂಲಕ ಸೈಲೆಂಟ್ ಆಗಿ ಇರ್ತಿದ್ದ ಕ್ಷೇತ್ರ ಫುಲ್ ಸದ್ದು ಮಾಡ್ತಿದೆ. ಹಾಗಾದ್ರೆ ಶೃಂಗೇರಿ ವಿಧಾನಸಭೆ ಕ್ಷೇತ್ರದ ಇತಿಹಾಸ ಏನು? ಈ ಕ್ಷೇತ್ರದಿಂದ ಗೆದ್ದವರಲ್ಲಿ ಸಿಎಂ ಆದವರು ಯಾರು? ಯಾವ ಪಕ್ಷ ಎಷ್ಟು ಸಲ ವಿನ್ ಆಗಿದೆ? ಜೀವರಾಜ್ ಮತ್ತು ರಾಜೇಗೌಡರಲ್ಲಿ ಬೆಸ್ಟ್ ಯಾರು? ಹೆಚ್ಚು ಆಸ್ತಿ ಮಾಡಿರೋದು ಯಾರು ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಶೃಂಗೇರಿ ಕ್ಷೇತ್ರದ ಇತಿಹಾಸ ಏನು? ಶೃಂಗೇರಿ ವಿಧಾನಸಭೆ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಕ್ಷೇತ್ರದಲ್ಲಿ ಈವರೆಗೆ 15 ಸಲ ವಿಧಾನಸಭೆ ಚುನಾವಣೆ ನಡೆದಿದೆ. ಅದರಲ್ಲಿ 9 ಸಲ ಕಾಂಗ್ರೆಸ್ ವಿನ್ ಆಗಿದೆ. ಬಿಜೆಪಿ 3 ಸಲ, ಜನತಾ ಪಕ್ಷ 2 ಸಲ, ಜನತಾದಳ 1 ಸಲ ಗೆಲುವಿನ ಬಾವುಟವನ್ನ ಹಾರಿಸಿವೆ. ಸಿಎಂ ಆಗಿದ್ದ ಕಡಿದಾಳ ಮಂಜಪ್ಪ ಕೂಡ ಇದೇ ಕ್ಷೇತ್ರದಲ್ಲಿ 2 ಸಲ ನಿಂತು ವಿನ್ ಆಗಿದ್ರು. 1999ರ ಚುನಾವಣೆವರೆಗೆ ಇಲ್ಲಿ ಕಾಂಗ್ರೆಸ್ಸೇ ಬಲಾಢ್ಯವಾಗಿತ್ತು. ಆದರೆ 2004ರಲ್ಲಿ ಜೀವರಾಜ್ ಮೊದಲ ಬಾರಿಗೆ ಬಿಜೆಪಿ ಬಾವುಟವನ್ನ ಹಾರಿಸಿದ್ರು. ಒಟ್ಟು 3 ಚುನಾವಣೆಗಳಲ್ಲಿ ಸತತವಾಗಿ ಗೆದ್ದು ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. ಆದರೆ 2018ರಲ್ಲಿ ಮತ್ತೆ ಈ ಕ್ಷೇತ್ರ ಕೈವಶವಾಯಿತು. 2023ರ ವಿಧಾನಸಭೆ ಚುನಾವಣೆಯಲ್ಲೂ ಇಲ್ಲಿ ಕಾಂಗ್ರೆಸ್ಸೇ ವಿನ್ ಆಗಿತ್ತು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ಡಿಎನ್ ಜೀವರಾಜ್ 1964ರ ಅಕ್ಟೋಬರ್ 3ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದ್ರು. ಇವರಿಗೆ ಈಗ 61 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಟಿ.ಡಿ. ರಾಜೇಗೌಡ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಮೂಲದವರು. ಇವರು 1958ರ ಜುಲೈ 27ರಂದು ಜನಿಸಿದ್ರು. ಈಗ ಇವರಿಗೆ 68 ವರ್ಷ ವಯಸ್ಸಾಗಿದೆ. ಹೆಚ್ಚು ಓದಿರೋದು ಯಾರು? ಜೀವರಾಜ್ 1981ರಲ್ಲಿ ಶಿವಮೊಗ್ಗದ DVS ಕಾಲೇಜಿನಿಂದ PUC ಕಂಪ್ಲೀಟ್ ಮಾಡಿದ್ದಾರೆ. ಅದೇ ರಾಜೇಗೌಡ ಮಂಗಳೂರಿನ ಬಂಡಕರ್ ಕಾಲೇಜಿನಿಂದ BCom ಪದವಿ ಪಡೆದಿದ್ದಾರೆ. ಅಂದ್ರೆ ಓದಿನಲ್ಲಿ ರಾಜೇಗೌಡ ಮುಂದಿದ್ದಾರೆ. ರಾಜಕೀಯ ಹಿನ್ನೆಲೆ ಏನು? ಡಿಎನ್ ಜೀವರಾಜ್ RSS ಮತ್ತು ಬಿಜೆಪಿ ಜೊತೆಯಲ್ಲಿ ಗುರುತಿಸಿಕೊಂಡು ಬಂದಿದ್ದಾರೆ. ಹಿಂದೂ ಪರ ಸಂಘಟನೆಗಳ ಮೂಲಕ ದತ್ತಪೀಠ ಹೋರಾಟದಲ್ಲೂ ಭಾಗಿಯಾಗಿದ್ರು. ಜೀವರಾಜ್ ಶಾಸಕರಾಗುವಲ್ಲೂ ಹಿಂದೂ ಪರ ಸಂಘಟನೆಗಳ ಪಾತ್ರ ತುಂಬಾ ದೊಡ್ಡದಿತ್ತು. ಇನ್ನು ರಾಜೇಗೌಡರು ಮೊದಲು JDS ನಾಯಕರಾಗಿ ಗುರುತಿಸಿಕೊಂಡಿದ್ರು. ನಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಹೆಚ್ಚು ಸಲ ವಿನ್ ಆಗಿರೋದು ಯಾರು? ಡಿಎನ್ ಜೀವರಾಜ್ 1994ರಲ್ಲಿ ಆಕ್ಟಿವ್ ರಾಜಕಾರಣಕ್ಕೆ ಬಂದ್ರು. ಶೃಂಗೇರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೋವಿಂದೇಗೌಡರ ವಿರುದ್ಧ ಸೋಲು ಕಂಡ್ರು. 1999ರಲ್ಲಿ ಮತ್ತೆ ಕಾಂಗ್ರೆಸ್ನ DB ಚಂದ್ರೇಗೌಡರ ವಿರುದ್ಧ ಸೋತ್ರು. ಆದರೆ 2004ರಲ್ಲಿ ಅದೇ DB ಚಂದ್ರೇಗೌಡ ವಿರುದ್ಧ ವಿನ್ ಆದ್ರು. 2008 ಮತ್ತು 2013ರಲ್ಲೂ ಗೆಲುವಿನ ಬಾವುಟವನ್ನ ಹಾರಿಸಿದ್ರು. ಟಿ.ಡಿ. ರಾಜೇಗೌಡ 2013ರಲ್ಲಿ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಕಣಕ್ಕೆ ಇಳಿದ್ರು. ಆದರೆ ಜೀವರಾಜ್ ವಿರುದ್ಧ ಸೋಲು ಕಂಡ್ರು. 2018 ಮತ್ತು 2023ರಲ್ಲಿ ರಾಜೇಗೌಡ ವಿನ್ ಆಗಿದ್ದಾರೆ. ಆದ್ರೀಗ ಹೈಕೋರ್ಟ್ ಆದೇಶದಂತೆ 2023ರ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆ ನಡೆದಿದೆ. ಅದರಲ್ಲೀಗ ಜೀವರಾಜ್ಗೆ ಮುನ್ನಡೆಯಾಗಿದ್ದು ರಾಜೇಗೌಡಗೆ ಭಾರಿ ಮುಖಭಂಗ ಆಗಿದೆ. ಅನುಭವದಲ್ಲಿ ಯಾರು ಮುಂದೆ? ಡಿಎನ್ ಜೀವರಾಜ್ ಜಗದೀಶ್ ಶೆಟ್ಟರ್ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ರು. ನಂತರ ಯಡಿಯೂರಪ್ಪ ಸಿಎಂ ಆದಾಗ 2020ರಲ್ಲಿ ರಾಜಕೀಯ ಕಾರ್ಯದರ್ಶಿಯೂ ಆದ್ರು. ಇನ್ನು ರಾಜೇಗೌಡ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದೆ? ಡಿಎನ್ ಜೀವರಾಜ್ 10 ಕೋಟಿ 41 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 47 ಲಕ್ಷ ರೂಪಾಯಿ ಮೌಲ್ಯದ ಸಾಲವನ್ನ ಹೊಂದಿದ್ದಾರೆ. ಕುಟುಂಬದ ಬಳಿ 800 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಜೊತೆಗೆ 3 ಕಾರು, 1 ಥಾರ್ ಜೀಪು ಮತ್ತು 1 ಟಿಲ್ಲರ್ ಕೂಡ ಇದೆ. ಇನ್ನು ಟಿ.ಡಿ. ರಾಜೇಗೌಡ 32 ಕೋಟಿ 80 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 10 ಕೋಟಿ 42 ಲಕ್ಷ ರೂಪಾಯಿಯಷ್ಟು ಸಾಲವನ್ನ ಹೊಂದಿದ್ದಾರೆ. ಕುಟುಂಬದ ಬಳಿ 16 ಕೆಜಿ 180 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಇನ್ನು 5 ಕಾರು, 1 ಜೀಪು, 2 ಟ್ರ್ಯಾಕ್ಟರ್ ಮತ್ತು 1 ಗೂಡ್ಸ್ ವೆಹಿಕಲ್ ಕೂಡ ಇವರ ಬಳಿ ಇದೆ. ಆದಾಯ ಮತ್ತು ಅದರ ಮೂಲ ಏನು? ಡಿಎನ್ ಜೀವರಾಜ್ ಮತ್ತವರ ಪತ್ನಿ ಒಟ್ಟು 21,90,000 ರೂಪಾಯಿಯಷ್ಟು ವಾರ್ಷಿಕ ಆದಾಯ ಹೊಂದಿದ್ದಾರೆ. ಕೃಷಿ, ವ್ಯಾಪಾರ, ಬಾಡಿಗೆ ಆದಾಯದ ಮೂಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ರಾಜೇಗೌಡ ದಂಪತಿ 21,71,000 ರೂಪಾಯಿಯಷ್ಟು ವಾರ್ಷಿಕ ಆದಾಯ ಹೊಂದಿದ್ದಾರೆ. ಕೃಷಿ, ಪಾಲುದಾರಿಕೆ ಸಂಸ್ಥೆಗಳಿಂದ ಬಂದ ಲಾಭ ಮತ್ತು ಗೌರವಧನ ಆದಾಯದ ಮೂಲ ಅಂತ ರಾಜೇಗೌಡ ಘೋಷಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಶೃಂಗೇರಿ ವಿಧಾನಸಭೆ ಕ್ಷೇತ್ರದ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಜೀವರಾಜ್ ಮತ್ತು ರಾಜೇಗೌಡರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.